ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಕಾಂತಾರ ಈ ಕಾನ್ಸೆಪ್ಟ್ ಹೇಗೆ ಶುರು ಆಯ್ತು? ಐ ಥಿಂಕ್ ನನ್ನ ಲಿಸ್ಟ್ ಅಲ್ಲಿ ಇರಲಿಲ್ಲ. ಈಗ ಮಾಡ್ತಿದ್ದಂಥದ್ದು 2000 ಇಂದ ಈಚೆಗೆ. ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ, ಲಾಕ್ಡೌನ್ ಆಗೋಯ್ತು. ಏನೋ ಮಾಡ್ಬೇಕಿದ್ದು, ಹಿಂಗೆ ಲಾಕ್ಡೌನ್ ಆಗ್ಬಿಟ್ರೆ ಹಂಗೆ ಸಿನಿಮಾ ಮಾಡೋಕ್ಕಾಗಲ್ಲ ನಮ್ಗೆ. ನಂದೇ ಒಂದು 4 ಜನ ಫ್ರೆಂಡ್ಸ್ ಫೋನ್ ಮಾಡಿದೆ, ಒಂದು ಸಿನಿಮಾ ಮಾಡೋಣ ಅಂತ ಇದ್ದೀನಿ, ಏನ್ ತಲೆ ಹೇಳಾಗಿದೆ ನಿಮಗೆ ಅಂತಂದ್ರು. ಇಲ್ಲ ಮನೇಲೆ ಮಾಡ್ಬೋಣ ಏನಂತ ಯೂಟ್ಯೂಬಲ್ಲಿ ಹಾಕ್ಬೋಣ, ಎಂತ ಲಾಕ್ಡೌನ್ ಸಿನಿಮಾ ಮಾಡ್ತೀವಿ ಅಂತ ಒಂದು ಪ್ರೂವ್ ಆಗುತ್ತೆ, ಬನ್ನಿ ಒಂದು ನಮಗೊಂದು ಎಕ್ಸ್ಪೀರಿಯನ್ಸ್ ಅಂತ. ಅವಾಗ ಮಾಡಿದ್ದೆ ಹೀರೋ ಫಸ್ಟ್ ಲಾಕ್ಡೌನ್ ಅಲ್ಲಿ. ಮತ್ತೆ ಪುನಃ ಇನ್ನೊಂದು ಯಾವ್ದೋ ಫಿಲ್ಮ್ ಮಾಡಿ ಪೂಜೆ ಇತ್ತು, ಕೊಲ್ಲೂರ್ಗೆ ಹೋಗಿದ್ದೆ, ಮತ್ತೆ ಲಾಕ್ಡೌನ್ ಆಗೋಯ್ತು. ಊರಿಗೆ ಹೋದಾಗೆಲ್ಲ ಹಿಂಗಾಗಕ್ಕೆ ಶುರು ಆಯ್ತು. ಊರಲ್ಲಿ ಹುಡುಗರೆಲ್ಲ ಹೇಳಕ್ ಶುರು ಮಾಡೋರು, ಲಾಸ್ಟ್ ಟೈಮ್ ಲಾಕ್ಡೌನ್ ಒಂದು ಫಿಲ್ಮ್ ಮಾಡಿದಿರಾ, ಇನ್ನೊಂದು ಫಿಲ್ಮೇ ಮಾಡೋಣ, ಬೇರೆ ನಡೀತಾ ಇಲ್ಲ ಅಂತಂದ್ರು. ಹೆಂಗೆ ಊರಲ್ಲಿದ್ವಿ, ನನ್ನ ಹತ್ರನೇ ಕ್ಯಾಮ್ರಾ ಎಲ್ಲ ಇತ್ತು, ಮಾಡ್ಬೋದು ಅಂತ ಅನ್ಕೊಂಡು ಹಿಂಗೆ ಶುರುವಾಗಿದ್ದು. ಒಂದು ಕಿಶೋರ್ ಸರ್ದು ಒಂದು ಗನ್ ಬ್ಯಾಕ್ ಫೈರ್ ಆಗುತ್ತೆ. ದಟ್ ವಾಸ್ ಅ ರಿಯಲ್ ಇನ್ಸಿಡೆಂಟ್. ಓಕೆ, ನನ್ನ ಫ್ರೆಂಡಿನ ತಂದೆ ಲೈಫಲ್ಲಿ ನಡೆದಿರುವಂಥದ್ದು. ಆ ವಿಷಯ ಅವನ ಜೊತೆಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹಿಂಗೊಂದು ನಡೆದಿತ್ತು ಅಂತ. ಅಲ್ಲಿಂದ ನೋಡೋ ಸಿನಿಮಾ ಹಿಂಗೂ ಮಾಡ್ಬೋದು ಅಂತ ಅನ್ಕೊಂಡು ಸುಮ್ಮನೆ ರ್ಯಾಂಡಮ್ಲಿ ಒಂದು ಫ್ಲೋ ಅಲ್ಲಿ ಶುರುವಾಗಿತ್ತು ಸರ್. ಅದು ಹೇಳ್ತಾ ಕತೆ ಕಟ್ಟಕ್ಕೆ ಶುರು ಮಾಡ್ಬಿಟ್ಟೆ ನಾನು. ಮಾಡ್ತಾ ಇಮಿಡಿಯೇಟ್ಲಿ ಹಂಗೆ ಕಾರ್ತಿಕ್ ಗೌಡ್ರಿಗೆ ಫೋನ್ ಮಾಡಿದೆ, ವಿಜಯ್ ಕಿರ್ಗಂದವ್ರಿಗೆ ಫೋನ್ ಮಾಡಿದೆ, ಅರವಿಂದ್ ಕಶ್ಯಪ್ ಫೋನ್ ಮಾಡಿದೆ, ಪ್ರಗತಿಗೆ ಫೋನ್ ಮಾಡಿದೆ, ಪ್ರಮೋದ್ ಶೆಟ್ಟರ್ ಫೋನ್ ಮಾಡಿದೆ. ಎಲ್ಲರೂ ಫೋನ್ ಮಾಡಿನೇ ಫೋನಲ್ಲೇ ಸ್ಟೋರಿ ಡೆವಲಪ್ ಆಗ್ತಾ ಹೋಗ್ಬಿಡ್ತದೆ. ವಾವ್. ಸೊ ಕನೆಕ್ಟೆಡ್ ಒಂದು ಕೃಷಿ ಬಗ್ಗೆ ಶುರು ಆಗಿದ್ದು. ಕೃಷಿ ಅಂದ್ರೇನೆ ನಮ್ಮ ಬದುಕು, ನಮ್ಮ ಬದುಕಿನ ರೀತಿ, ನಮ್ಮ ಮೂಲ ಅದು. ಅಲ್ಲೇ ನಮ್ಮ ದೈವ, ದೇವರು, ನಮ್ಮ ನಂಬಿಕೆ ಎಲ್ಲವೂ ಬರುತ್ತೆ, ನಮ್ಮ ಲೈಫ್ ಸ್ಟೈಲ್ ಇಂದ ಹಿಡಿದು. ಸೊ ಅದು ಕನೆಕ್ಟ್ ಆಗ್ತಾ ಗ್ರಾಜುವಲಿ ಬಿಲ್ಡ್ ಆಗ್ತಾ ಹೋಯ್ತು ಸರ್. ಇಟ್ ವಾಸ್ ಅ ಮಿರಾಕಲ್. ನನ್ನ ಲಿಸ್ಟಲ್ಲಿ ಇರಲಿಲ್ಲ, ಬಟ್ ಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡಿದಾಗ ತಲೆ ರಿಯಲೈಸ್ ಆಯ್ತು ನನಗೆ, ಈ ಕತೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನ ತುಂಬಾ ಹಿಂದೆ ಮಾಡಿದ್ದೆ ಅಂತ. ನಾನು PUC ಇದ್ದಾಗಲೇ ಒಂದು 2 ಕತೆಗಳನ್ನ ಮಾಡಿದ್ದೆ. ಅದು ಇದರಲ್ಲಿ ಬರುವಂತ ಎಲ್ಲಾ ಎಲಿಮೆಂಟು, ಶಿವನ ಕ್ಯಾರೆಕ್ಟರ್ ಆಗ್ಬೋದು, ಕಂಬಳದಲ್ಲಿ ಇಂಟ್ರೊಡಕ್ಷನ್ ಆಗ್ಬೋದು, ಇವೆಲ್ಲವನ್ನು ಅವತ್ತು ಅನ್ಕೊಂಡಿದ್ದೆ. ಅದೆಲ್ಲೋ ಹಿಂದೆನೇ ಉಳ್ಕೊಂಡ್ಬಿಟ್ಟಿತ್ತು ಅದು. ಸೊ ಈ ಕತೆ ಆದ ತಕ್ಷಣ ಮತ್ತು ಊರಲ್ಲಿದ್ದೆ, ಅದೊಂಥರ ರಕ್ಷಿತ್ ಯಾವಾಗಲೂ ಹೇಳ್ತಾನೆ, ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸ್ಕ್ರಿಪ್ಟ್ ಆಲ್ರೆಡಿ ನೇಚರ್ ಅಲ್ಲಿ ಇರುತ್ತೆ ಮಗ, ನಮ್ಮ ಮೆಚುರಿಟಿ ತಕ್ಕನ ಡೌನ್ಲೋಡ್ ಆಗುತ್ತೆ ಅದು. ಕರೆಕ್ಟ್. ಐ ಥಿಂಕ್ ಅದೊಂದು ಟೈಮ್ ಬರ್ಬೇಕಂತ ಅನ್ಸುತ್ತೆ. 3-4 ತಿಂಗಳಲ್ಲಿ 2-3 ವರ್ಷ ಡೈಲಾಗ್ ಫಿನಿಶ್ ಮಾಡಿ, ಪ್ರೀ ಪ್ರೊಡಕ್ಷನ್ ಮಾಡಿ, ಶೂಟಿಂಗ್ ಹೋಗ್ಬಿಟ್ವಿ ಸೀದಾ. ಸೊ 1 ವರ್ಷದ ಹಿಂದೆ ಶುರು ಮಾಡಿದ್ದು ಎಕ್ಸಾಕ್ಟ್ 1 ಇಯರ್ ರಿಲೀಸೇ ಮಾಡ್ಬಿಟ್ವಿ. ಸೊ ಆ ಥರ ಆಗೋಯ್ತು ಅದು. ಇಟ್ ಜಸ್ಟ್ ಹ್ಯಾಪನ್. ಅಂದ್ರೆ ನಾನು ಸಿನಿಮಾ ಮಾಡಕ್ಕಾಗಲ್ಲ ಅಂತ ನಂಬ್ತೀನಿ ನಾನು, ಆಗುತ್ತೆ. ಇನ್ನೊಂದು ಕಾಂತಾರ ಮಾಡಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಚಾಪ್ಟರ್ ಮಾಡಕ್ಕಾಗತ್ತೆ ಗೊತ್ತಿಲ್ಲ, ಒಂದು ಸರ್ಕಾರಿ ಮಾಡಕ್ಕಾಗತ್ತೆ ಗೊತ್ತಿಲ್ಲ, ಬಟ್ ಆ ಟೈಮ್ಗೆ ಆಗ್ಬಿಡುತ್ತೆ ಅದು. ಇಡೀ ಟೀಮು ಎಲ್ಲರೂ ಸೇಮ್ ಮೈಂಡ್ ಸೆಟ್ ಅವ್ರು ಸೇರ್ಕೊಂಡು ಅದನ್ನ ನಂಬ್ಕೊಂಡು ಹೋಗ್ತಾರೆ. ಅವಾಗ ಐ ಥಿಂಕ್ ಕಾಂತಾರದ ಸಿನಿಮಾ ಆಗತ್ತೆ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ನಾವೆಲ್ಲರೂ ಮೆಚ್ಚಿರುವಂಥ ಚಿತ್ರಗಳು ಈ ಕಾಂತಾರ ಮತ್ತೆ ಚಾಪ್ಟರ್ 1. ಈಗ ನಮಗೆ ಕುತೂಹಲ, ರಾಜ್ಯಕ್ಕೆ ಕುತೂಹಲ, ರಾಷ್ಟ್ರಕ್ಕೆ ಇರೋ ಕುತೂಹಲ ಅಂದ್ರೆ ನಿಮ್ಮ ಮುಂದಿನ ಚಿತ್ರಗಳು ಯಾವುದು, ಏನೇನು ಚಿತ್ರಗಳು ಬರುತ್ತೆ, ವಾಟ್ಸ್ ಆನ್ ದಿ ಕಾರ್ಡ್ಸ್? ಒಂದನ್ನು ಹೇಳ್ಬೋದು, ಒನ್ ಮೋರ್, ಅದು ಕೂಡ ಬೇರೆ ಎಲ್ಲ ಭಾಷೆಯಲ್ಲಿ ಸೇರ್ಕೊಂಡು ಮಾಡ್ತಿರುವಂತಂದೆ. ಜೈ ಹನುಮಾನ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಹನುಮಾನ್ ಅಂತ ಮಾಡಿದ್ರು ಪ್ರಶಾಂತ್ ವರ್ಮಾ ಅಂತ, ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಆ ಫಿಲ್ಮ್ನ. ಮೈತ್ರಿ ಮೂವೀಸ್ ಅವರು ಅದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಸುಮಾರು ಜನ ಕೇಳಿದ್ರು, ಆಯ್ತು ಹಿಟ್ ಆದ ತಕ್ಷಣ ಬೇರೆ ಭಾಷೆಗೆ ಹೋಗ್ಬಿಟ್ರು ಅಂತ. ಜೈ ಹನುಮಾನ್ ನನಗೆ ಕನ್ನಡ ಸಿನಿಮಾ, ಹನುಮಂತ ನಮ್ಮವರು ಅಂತ ಫೀಲಿಂಗ್ ನಂದು. ವೆರಿ ಗುಡ್.